ಸರ್ವ ಸ್ವೀಕಾರ ಪ್ರಿಯ ಮಹಾದೇವ. ಶಿವ ಎನ್ನುವುದೇ ಅದ್ಭುತವಾದ ದಿವ್ಯ ರೂಪ. ಎಲ್ಲರೂ ಬೇಡ ಎಂದು ತಿರಸ್ಕಾರ ಮಾಡಿದ ವಸ್ತುಗಳನ್ನು ಸ್ವೀಕರಿಸಿ ವರಗಳನ್ನು ಕರುಣಿಸುವ ಭಗವಂತ. ಹಾಲು ಬರುವ ಪರಿಮಳವಿಲ್ಲದ ಕಾಡಿನ ಹಣ್ಣು ಹೂವುಗಳನ್ನು ಶಿವನ ಹೊರತಾಗಿ ಬೇರೆ ಯಾವ ದೇವತೆಗಳೂ ಸ್ವೀಕರಿಸುವುದಿಲ್ಲ. ಅವುಗಳನ್ನೆಲ್ಲ ಶಿವನು ಒಪ್ಪವಾಗಿ ಒಪ್ಪಿ ವರಗಳನ್ನು ಕರುಣಿಸುತ್ತಾನೆ. ಯಾವ ದೇವರಿಗೂ ವಿಷದ ಆಹಾರವನ್ನು ಇಡುವುದಿಲ್ಲ. ಅಂಥ ವಿಷದ ಆಹಾರವನ್ನೇ ಶಿವ ಸ್ವೀಕರಿಸುತ್ತಾನೆ. ದತ್ತೂರಿ, ಕಲ್ಹಾರದಂತಹ ವಿಷ ಹಾಗೂ ಪುರಾಣ ಪ್ರಸಿದ್ಧವಾದ ಸಮುದ್ರಮಥನದಲ್ಲಿ ಬಂದ ಕರಾಳ ವಿಷವನ್ನು ಬೊಗಸೆಯಲ್ಲಿ ಸಂತೋಷದಿಂದ ಸ್ವೀಕರಿಸಿ ಲೋಕರಕ್ಷಣೆ ಮಾಡಿದ ಭಗವಂತ. ಶಿವನಲ್ಲಿರುವುದು ಮುದಿಯಾದ ಎತ್ತು, ವೃಷಭ, ಮೃಗಚರ್ಮ, ಭಸ್ಮ, ಯಾರಿಗೂ ಬೇಡವಾದ ಸ್ಮಶಾನ, ಎಲ್ಲರೂ ಭಯಪಡುವ ಶನಿಗೆ ಶಿವನೆಂದರೆ ಪ್ರಿಯ. ಅಲ್ಲದೆ ಸಮಾಜದಲ್ಲಿ ಪರಿತ್ಯಕ್ತವಾದ ಎಲ್ಲವನ್ನೂ ಶಿವನು ಸ್ವೀಕರಿಸುತ್ತಾನೆ. ದಕ್ಷಿಣ ದಿಕ್ಕಿಗೆ ಶಿವನ ಮುಖ ಮಾತ್ರ ಇರುವುದು. ಪರಮೇಶ್ವರ ದಕ್ಷಿಣ ದಿಕ್ಕನ್ನು ಇಷ್ಟಪಡುತ್ತಾನೆ. ಮಧ್ಯರಾತ್ರಿಯಲ್ಲಿ ಪೂಜೆ ಮಾಡುವುದು ಶಿವನಿಗೆ ಮಾತ್ರ. ನಿಶಿಥ, ನಿಶಾಚರ. ಶಿವ ತಾನು ಇಷ್ಟಪಡುವವರನ್ನೆಲ್ಲ ತನ್ನ ತಲೆಯ ಮೇಲೆ ಹೊತ್ತು ಮೆರೆಸುತ್ತಾನೆ. ಚಂದ್ರ, ಗಂಗೆ, ವಾಸುಕಿ ಮತ್ತು ಭಸ್ಮಧಾರಿ. ಶಿವನು ಕೊಡುವ ಸಂದೇಶ ಚಿತಾಭಸ್ಮ. ಇದು ಅಶುಭ ಎಂದು ತಿರಸ್ಕರಿಸುತ್ತಾರೆ. ಶಿವನಿಗೆ ಪ್ರಿಯ ಏಕೆಂದರೆ ಅಹಂಕಾರ, ದೇಹಾಭಿಮಾನ, ಸಾಂಸಾರಿಕ ಜೀವನದ ಆಸೆ, ಆತ್ಮದ ಹೊರತಾಗಿ ಬೇರೆಲ್ಲವೂ ತಾತ್ಕಾಲಿಕ ಎಂಬುದು. ಲೋಕದಲ್ಲಿ ಎಲ್ಲವೂ ನಾಶವಾಗುವುದು, ಅಹಂಕಾರ ಶೂನ್ಯವಾಗಬೇಕು ಎಂಬ ಬೋಧನೆ. ಬಿಲ್ವಪತ್ರೆ, ತ್ಯಜಿಸಲ್ಪಟ್ಟ ಎಲೆಗಳು, ಹಾಳಾದವುಗಳನ್ನು ಶಿವನು ಒಪ್ಪುತ್ತಾನೆ. ಏಕೆಂದರೆ ಹರಟೆಯದಿಂದ ಭಕ್ತಿ ಮುಖ್ಯ, ವಸ್ತುವಿನ ಶೃಂಗಾರ ಅಲ್ಲ ಎಂಬುದು. ಹಾವು, ಇತರರು ಹೆದರುವ ಹಾವುಗಳನ್ನು ಶಿವನು ಕಂಠಾಭರಣವಾಗಿ ಧರಿಸುತ್ತಾನೆ. ಭಯವನ್ನು ತ್ಯಜಿಸಿ ಪ್ರಕೃತಿಯಲ್ಲಿರುವ ಪ್ರತಿಯೊಂದು ಜೀವಿಗೂ ಸ್ಥಾನವಿದೆ ಎಂಬುದನ್ನು ತೋರಿಸುತ್ತಾರೆ. ಶಿವನು ಹಾಲಾಹಲ ವಿಷವನ್ನು ಕುಡಿದು ಗರಳಕಂಠನಾಗಿ ಹಳದಿ ಹಾವುಗಳನ್ನು ಹೆಗಲಿನ ಮೇಲಿಂದ ಕಂಠಕ್ಕೆ ಸುತ್ತಿ ಕೈಗಳ ಹತ್ತಿರವಿರುವಂತೆ ಹಾಕಿಕೊಳ್ಳುತ್ತಾನೆ. ಅಂದರೆ ಭಯ, ವಿಷ, ಮರಣ ಇವೆಲ್ಲವೂ ಶಿವನಲ್ಲಿ ಆಶ್ರಯ ಪಡೆಯುತ್ತವೆ. ವಿಷವನ್ನು ಹೀರಿದ ಮೇಲೆ ಕುಳಿತ ಶಾಂತಸ್ಥಿತಿಯು ಸಮೃದ್ಧಿಯ ಶ್ರೇಷ್ಠತೆ. ಸ್ಮಶಾನ, ಇದು ಎಲ್ಲರೂ ಅಶುಭವೆಂದು ದೂರವಿರುವ ಸ್ಮಶಾನವನ್ನು ಶಿವನು ವಾಸಸ್ಥಳವನ್ನಾಗಿ ಮಾಡಿಕೊಂಡಿದ್ದಾನೆ. ಇದರರ್ಥ ಜೀವ ಮರಣ ಸಮಾನ. ಅಹಂಕಾರಕ್ಕೆ ಅಂತ್ಯವಿದೆ. ಜನರು ತಿರಸ್ಕರಿಸಿದ ಹಾಗೂ ಸಮಾಜ ತಿರಸ್ಕರಿಸಿದ ಭೂತ, ಪ್ರೇತ, ಪಿಶಾಚಿ ಜೀವಿಗಳನ್ನು ತನ್ನ ಗಣಗಳನ್ನಾಗಿ ಸ್ವೀಕರಿಸಿದ್ದಾನೆ. ಅಂದರೆ ಯಾರನ್ನೂ ತಿರಸ್ಕರಿಸಬೇಡಿ, ಪ್ರತಿಯೊಬ್ಬರಲ್ಲೂ ಶಕ್ತಿಯಿದೆ ಎಂಬುದೇ ಇದರರ್ಥ. ನಂದಿ, ಇದು ಮುದಿ ಎತ್ತು. ಕೃಷಿಯಲ್ಲಿ ಉಪಯೋಗವಿಲ್ಲದ ಮುದಿ ಎತ್ತಿಗೂ ಶಿವನು ಸ್ಥಾನ ಕೊಟ್ಟು ಇಲ್ಲೂ ಸಹ ಉಪಯೋಗವಿಲ್ಲದವರನ್ನು ಪ್ರೀತಿ ಬೇಡಿಸಬೇಕು ಎಂಬುದು ಶಿವನ ಉದ್ದೇಶ. ಹಾಗೆ ನಂದಿ, ಮೃಗ, ಸಿಂಹ, ಹುಲಿ, ಚರ್ಮ ಇಂಥ ಮೃಗಚರ್ಮವನ್ನು ಆಸನವಾಗಿ ಮಾಡಿಕೊಂಡಿದ್ದಾನೆ. ಕಾರಣ ತಪಸ್ಸಿನಲ್ಲಿ ಜಯ ಸಾಧಿಸುವುದು, ವಾಸನೆಗಳ ನಿಯಂತ್ರಣ. ಮೃಗಚರ್ಮ, ಇಚ್ಛೆಗಳ ನಿಯಂತ್ರಣ ಮಾಡಿ ಜಯ ಸಾಧಿಸುವುದು. ಹುಲಿ, ಕಾಡು ಮೃಗ, ಇದು ವಿಕಾರ ಇಚ್ಛೆ, ಕ್ರೋಧದ ಪ್ರತೀಕ. ಶಿವ ಮೃಗಚರ್ಮವನ್ನು ಧರಿಸುವ ಮೂಲಕ ಇಚ್ಛೆಗಳ ನಿಯಂತ್ರಣ, ಇಂದ್ರಿಯಗಳ ಹತೋಟಿ ಮತ್ತು ವಿಕಾರ ಭಾವನೆಗಳ ಮೇಲೆ ಜಯ ಸಾಧಿಸುತ್ತಾನೆ. ತಿರಸ್ಕೃತ ವಸ್ತುಗಳನ್ನು ಶಿವನು ಸ್ವೀಕರಿಸುವ ಕುರಿತು ಒಂದು ಕಥೆ. ಬಹಳ ಹಿಂದೆ ಹಿಮಾಲಯದ ತಪ್ಪಲಲ್ಲಿದ್ದ ಆದಿವಾಸಿಗಳ ಗುಂಪು ವಿಶೇಷ ಶಿವಪೂಜೆ ಸಿದ್ಧತೆಯಲ್ಲಿ ತೊಡಗಿದ್ದರು. ಎಲ್ಲರೂ ಶಿವನಿಗೆ ನಾನಾ ರೀತಿಯ ಸುಗಂಧಭರಿತ ಹೂವುಗಳು, ಫಲಗಳು, ಚಿನ್ನ, ಬೆಳ್ಳಿ, ವಸ್ತ್ರಗಳನ್ನು ಅರ್ಪಿಸುತ್ತಿದ್ದರು. ಅದೇ ಬುಡಕಟ್ಟು ಜನಾಂಗಕ್ಕೆ ಸೇರಿದ ಶಿವು ಎಂಬ ಹುಡುಗನಿಗೆ ನಾನು ಶಿವನಿಗೆ ಏನಾದರೂ ಅರ್ಪಿಸಬೇಕು, ನನ್ನಲ್ಲಿ ಏನೂ ಇಲ್ಲ, ಏನು ಕೊಡಲಿ ಎಂದು ಯೋಚಿಸಿ ಕೊನೆಗೆ ಬಿಲ್ವಪತ್ರೆ ಮರದ ಸ್ವಲ್ಪ ಒಣಗಿ ಅಲ್ಲಲ್ಲಿ ಛಿದ್ರಗೊಂಡಿದ್ದ ಎಲೆಗಳನ್ನು ಕಿತ್ತು ತಂದನು. ಅಲ್ಲಿಗ ಬಂದಿದ್ದ ಭಕ್ತರೆಲ್ಲ, ಏ ಹುಡುಗ, ಇವು ಯಾರಿಗೆ ಬೇಕು? ಊರ ಹಬ್ಬದಲ್ಲಿ ಈ ಥರ ಒಣಗಿದ ವಸ್ತುಗಳನ್ನು ಶಿವನಿಗೆ ಅರ್ಪಿಸಬಾರದು, ನಡಿ ಆಚೆ ಎಂದು ಹೊರದೂಡಿದರು. ಆದರೆ ಶಿವು ಬೇಸರಗೊಳ್ಳದೆ ಓಂ ನಮಃ ಶಿವಾಯ ಎಂದು ಭಕ್ತಿಯಿಂದ ಜಪಿಸುತ್ತಾ ಊರಾಚೆ ಸ್ಮಶಾನದ ಬಳಿ ಇರುವ ಶಿವಲಿಂಗದ ಮೇಲೆ ಬಿಲ್ವಪತ್ರೆಯ ಒಣಗಿದ ಎಲೆಗಳನ್ನು ಅರ್ಪಿಸಿದನು. ಬಾಲಕ ಅರ್ಪಿಸಿದ ಕ್ಷಣ ಮಾತ್ರದಲ್ಲಿ ಆ ಎಲೆಗಳು ಪರಿವರ್ತನೆಗೊಂಡು ಹಚ್ಚ ಹಸಿರಾಗಿ ಆಗಿನೂ ಅರಳಿದ ಬಿಲ್ವಪತ್ರೆಗಳಾಗಿ ಎಲೆಗಳ ಸುವಾಸನೆ ಎಲ್ಲೆಡೆಯೂ ಹರಡಿತು. ಶಿವನು ಪ್ರತ್ಯಕ್ಷನಾಗಿ ಬಾಲಕನಿಗೆ ಹೇಳಿದ, ಬಾಲಕ, ನನಗೆ ಇತರರು ತಿರಸ್ಕರಿಸಿದ ವಸ್ತುಗಳನ್ನು ಭಕ್ತಿಯಿಂದ ಅರ್ಪಿಸಿದರೆ ನಾನು ಸಂತೋಷದಿಂದ ಸ್ವೀಕರಿಸುತ್ತೇನೆ. ಭಸ್ಮ, ಹಾವು, ಸ್ಮಶಾನ, ಗಣಗಳು ಇವುಗಳನ್ನು ನಾನು ಧರಿಸುವುದು ಈ ಕಾರಣಕ್ಕಾಗಿ. ನನಗೆ ವಸ್ತುವಿನ ವೈಭವ ಅಲ್ಲ, ಹೃದಯದ ಶುದ್ಧಿ ಮುಖ್ಯ ಎಂದನು.
ಇದೆಲ್ಲ ನೋಡುತ್ತಿದ್ದ ಆದಿವಾಸಿಗಳು ಆಶ್ಚರ್ಯಗೊಂಡು ಎಲ್ಲರೂ ಶಿವನಿಗೆ ತಲೆಬಾಗಿದರು. ಅಂದಿನಿಂದ ಆದಿವಾಸಿಗಳು ಯಾವುದೇ ವಸ್ತುವನ್ನು ತಿರಸ್ಕರಿಸದೆ ಇವೆಲ್ಲವೂ ಶಿವನ ಮಹಾಪ್ರಸಾದವೆಂದು ಭಕ್ತಿಯಿಂದ ಸ್ವೀಕರಿಸುತ್ತಾರೆ. ಅಶುಭವೆಂದು ಭಾವಿಸಿ ಜನರು ತಿರಸ್ಕರಿಸಿದ ಯಾವುದೇ ವಸ್ತುಗಳು ಅಥವಾ ಜೀವಿಗಳನ್ನು ಶಿವನು ಸಂತೋಷದಿಂದ ಸ್ವೀಕರಿಸುತ್ತಾನೆ. ಇದು ತಾನೇ ಸೃಷ್ಟಿಸಿದ ಲೋಕದಲ್ಲಿ ಪ್ರತಿಯೊಬ್ಬ ಜೀವಿಗೂ ತಮ್ಮದೇ ಆದ ಸ್ಥಾನವಿದೆ ಮತ್ತು ಪ್ರತಿಯೊಂದು ಅಸ್ತಿತ್ವವೂ ಮಹತ್ವಪೂರ್ಣವೆಂಬ ಸಂದೇಶವನ್ನು ಸಾರಿಸುತ್ತದೆ. ಭೌತಿಕ ಸೌಂದರ್ಯ, ರೂಪರೇಕ್ಷೆ ಅಥವಾ ವಸ್ತುಗಳ ವೈಭವಕ್ಕಿಂತ ಆತ್ಮದ ಶುದ್ಧತೆ ಮತ್ತು ಭಕ್ತಿಯ ಶಕ್ತಿ ಮುಖ್ಯವೆಂದು ಶಿವನು ನಮಗೆ ತೋರಿಸುತ್ತಾನೆ. ಆದ್ದರಿಂದ ಜನರು ತಿರಸ್ಕರಿಸಿದ ವಸ್ತುಗಳನ್ನು ಭಕ್ತಿಯ ಹೃದಯದಿಂದ ಪೂರ್ಣ ನಿಷ್ಠೆ ಮತ್ತು ಪ್ರೀತಿ ಸಹಿತ ಶಿವನಿಗೆ ಅರ್ಪಿಸಿದರೆ ಅವು ದೈವೀಕ ಪ್ರಸಾದವಾಗಿ ಪರಿವರ್ತಿತವಾಗುತ್ತವೆ. ಶಂಭೋ ಮಹಾದೇವ ದೇವ ಶಿವ ಶಂಭೋ ಮಹಾದೇವ ದೇವೇಶ ಶಂಭೋ ಶಂಭೋ ಮಹಾದೇವ ದೇವ. ವಂದನೆಗಳೊಂದಿಗೆ ಶ್ರೀಕರ ಪ್ರತಿಷ್ಠಾನ.